ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. I miss you, Appa. ಯಾಕೆ ಹೀಗಾಗ್ತಿದೆ? ಈ ಹಿಂದೆ 2-3 ಸಲ ಸಿಹಿ ನನ್ನನ್ನು ಬಿಟ್ಟು ನಿದ್ದೆ ಮಾಡಿದ್ದಾಳೆ. ಪಠಾರದಲ್ಲಿ ಅಜ್ಜಿ ತಾತನ ಜೊತೆ, ಒಂದಿನ ಪ್ರಿಯಾ ಮನೇಲಿ. ಇವತ್ತು ಸಿಹಿ ಇಲ್ಲದೆ ನಂಗೆ ತುಂಬ ಕಷ್ಟ ಆಗ್ತಿದೆ. ಸಿಹಿ ಅಲ್ಲಿ ನಿದ್ದೆ ಮಾಡ್ತಿದ್ದಾಳೋ ಇಲ್ವೋ? ಕರ್ಕೊಂಡು ಬರಬೇಕಿತ್ತು. ರಾಮ್, ಪಾಪ ಮಲಗಿದ್ದಾರೆ, ಎಬ್ಸೋದು ಬೇಡ. ನಾನೇ ಹೋಗಿ ಸಿಹಿನ ಕರ್ಕೊಂಡು ಬರ್ತೀನಿ. ಇಷ್ಟೊತ್ತಲ್ಲಿ ಅವ್ರ ಮನೆಗೆ ಹೋಗೋದು ಸರಿನೋ ತಪ್ಪೋ? ನನಗೆ ನನ್ನ ಮಗಳನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಹೇಗೋ ಅವ್ರ ಮನೆ ಇಲ್ಲೇ ಇರೋದು. ಸಿಹಿ ಮಲಗಿದಾಳೋ ಇಲ್ವೋ ಅಂತ ನಾನು ನೋಡ್ಕೊಂಡು ಬರ್ತೀನಿ. ಎನಫ್ ಶ್ಯಾಮ್, ಇದ್ರ ಬಗ್ಗೆ ಎಲ್ಲ ನಾಳೆ ಮಾತಾಡೋಣ. ನಂಗೆ ನಿದ್ದೆ ಬರ್ತಿದೆ. ಡಾಕ್ಟರ್ ಅನಂತಲಕ್ಷ್ಮಿ ಅವ್ರನ್ನ ನಾವು ನಾಳೆನೇ ಹೋಗಿ ಭೇಟಿ ಮಾಡಿ. ನಾವು ಗೊತ್ತಿದ್ರು ನೆನಪಿಲ್ಲ ಅಂತ ಸುಳ್ಳು ಹೇಳಿದ್ದಾರೆ. ನಮ್ಮ ಮಗು ಬದುಕಿದ್ರು ಬದುಕಿಲ್ಲ ಅಂತ ಹೇಳ್ತಾರಲ್ಲ, ಇದಕ್ಕೆಲ್ಲ ನಾನು ಉತ್ತರ ಪಡ್ಕೋತೀನಿ. ಬಿಡಲ್ಲ. ಶ್ಯಾಮ್ ಪ್ಲೀಸ್, ನಾವ್ ಯಾವ ಡಾಕ್ಟರ್ನು ಮೀಟ್ ಮಾಡ್ತಿಲ್ಲ. ಯಾಕೆ ಶಾಲು? ನಾವು ಹೋಗಿ ಮೀಟ್ ಮಾಡ್ತಾ ಇದೀವಿ ಅಷ್ಟೇ. ಶ್ಯಾಮ್ ಪ್ಲೀಸ್ ನೋ, ನೀನು ಡಾಕ್ಟರ್ ಅನಂತಲಕ್ಷ್ಮಿ ಅವ್ರನ್ನ ಮೀಟ್ ಮಾಡೋ ಹಾಗಿಲ್ಲ ಅಷ್ಟೇ. ವಾಟ್ಸ್ ರಾಂಗ್ ವಿತ್ ಯು? ನಮ್ಮ ಮಗು ಬಗ್ಗೆ ನಾವು ತಿಳ್ಕೊಬೇಕಲ್ವಾ? ಆಮೇಲೆ ನನ್ನ ಮಗು ಬಗ್ಗೆ ಮಾತಾಡುವಾಗ ನಾನು ಗಮನಿಸಿದ್ದೀನಿ. ಬೇಡ 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 ಅಂತಾನೆ ಅಂತೀಯ. ಅವರು ನಮಗೆ ನಮ್ಮ ಮಗು ವಿಚಾರ ಬಗ್ಗೆ ಸುಳ್ಳು ಹೇಳಿದ್ದಾರೆ. ಅದು ಯಾಕೆ ಅಂತ ಅದು ತಿಳ್ಕೊಬೇಕಲ್ವಾ? ಯಾಕೆ ನೀನು ಬೇಡ ಅನ್ನೋದು? ಯಾಕಂದ್ರೆ ಮಗು ಸತ್ತಿದೆ ಅಂತ ಹೇಳಿದ್ದು ಅವರಲ್ಲ ಶ್ಯಾಮ್, ನಾನು. ಹೌದು, ನನಗೆ ಬೇರೆ ದಾರಿ ಇರಲಿಲ್ಲ ಅವತ್ತು. ನೀನಿನ್ ಸ್ಟಡೀಸ್ಗೋಸ್ಕರ ಅಂತ ಲಂಡನ್ಗೆ ಹೋಗ್ಬಿಟ್ಟೆ. ನಾನು ಒಬ್ಳೇ ಇಲ್ಲಿ ಆ ಮಗು ನೋಡ್ಕೊಳ್ಳೋದು ಸಾಧ್ಯ ಇರಲಿಲ್ಲ ಶ್ಯಾಮ್. ನಾನು ನಿನ್ನ ಜೊತೆ ಲಂಡನ್ಗೆ ಬರೋದಕ್ಕೆ ಆ ಮಗು ಅಡ್ಡಿ ಆಗಿತ್ತು. ಅದಕ್ಕೆ ಆ ಮಗು ಇಲ್ಲ, ಸತ್ತೋಯ್ತು ಅಂತ ಸುಳ್ಳು ಹೇಳ್ಬಿಟ್ಟೆ. ಅವತ್ತು ಅನಂತಲಕ್ಷ್ಮಿ ಅವರು ನಮಗೋಸ್ಕರ ಕಾದಿರ್ತಾರೆ. ಜುಲೈ 15. ಆ ಡೇಟ್ನ ಯಾವತ್ತೂ ಮರೆಯಲ್ಲ ನಾನು. ಅವರು ತುಂಬಾ ಸಲ ಕಾಲ್ ಮಾಡಿದ್ರು, ಆದ್ರೆ ನಾನು ಆನ್ಸರ್ ಮಾಡಲೇ ಇಲ್ಲ. ನಿನಗೂ ಮಾತಾಡೋದಕ್ಕೆ ಬಿಡ್ಲಿಲ್ಲ. ಆ ಮಗುನೇ ಇಲ್ಲ ಅಂದಮೇಲೆ ಅವ್ರ ಜೊತೆ ಇನ್ಯಾಕೆ ಮಾತಾಡೋದು ಅಂತ ಅವಾಯ್ಡ್ ಮಾಡಿಬಿಟ್ಟೆ. ಆದ್ರೆ ಈ ವಿಷಯ ಈ ಥರ ಆಚೆ ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಶ್ಯಾಮ್. ಜುಲೈ 17 ಅಂದ್ರೆ ಸಿಹಿ ಹುಟ್ಟಿದ ದಿನ. ಅಂದ್ರೆ ಸಿಹಿ ಹುಟ್ಟಿದಾಗ ಬರ್ತಾ ಇದ್ದ ಕಪ್ಪಲ್ ಇವರೇನಾ? ಅಂದ್ರೆ ಇವರೇನಾ ಸಿಹಿ ಅಪ್ಪ ಅಮ್ಮ? ಶಾಲು, ನೀನು ನನ್ನ ಮಗು ಸತ್ತು ಹೋಗಿರೋದು ಅಂತ ಹೇಳಿ ಅಂದ್ರೆ ಇಷ್ಟು ವರ್ಷ ನನ್ನ ಮಗು ನಮ್ಮಿಂದ ದೂರ ಆಗಿರೋದಕ್ಕೆ ಕಾರಣ ನೀನಾ? ಶ್ಯಾಮ್, ಐ ಆಮ್ ಸಾರಿ ಶ್ಯಾಮ್. ನನ್ಗೆ ಆ ಟೈಮಲ್ಲಿ ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಹಾಗೆ ಮಾಡ್ಬಿಟ್ಟೆ. ಐ ಆಮ್ ಸೋ ಸಾರಿ. Repeat a mistake. Create mistake.
ರಾಧ ಕ್ರೈಮ್. ಹೌದು, ಐ ಆಮ್ ಅ ಕ್ರಿಮಿನಲ್. ಏನ್ ಮಾಡ್ತೀಯ ಇವಾಗ? ನನ್ ಬಿಟ್ಟು ಹೋಗ್ತೀಯಾ? ನನಗೆ ಡಿವೋರ್ಸ್ ಕೊಡ್ತೀಯಾ? ಶ್ಯಾಮ್ ಲಿಸನ್, ನನಗೆ ನಿನ್ ಜೊತೆ ಇರೋದಕ್ಕೆ ತುಂಬಾ ಇಷ್ಟ ಶ್ಯಾಮ್. ನನಗೆ ನಿನ್ ಬಿಟ್ಟಿರೋದಕ್ಕಾಗಲ್ಲ. ನನಗೆ ಮಗು ಬೇಡ, ಏನೂ ಬೇಡ, ಬಟ್ ನೀನ್ ಬೇಕು. ನಾನು ಯಾವಾಗ್ಲೂ ನಿನ್ ಜೊತೆಲೇ ಇರ್ಬೇಕು ಶ್ಯಾಮ್, ಪ್ಲೀಸ್. ನಮ್ಮ ಮಗು ನನ್ನ ಪ್ರೀತಿಯ ಸಂಕೇತ ಅಲ್ವಾ? ಅದು ಹೇಗೆ ಅಷ್ಟು ಈಸಿಯಾಗಿ ಬಿಟ್ಕೊಟ್ಬಿಟ್ಟೆ? ಅದು ಯಾವ ಬಾಯಲ್ಲಿ ನೀನು ನಮ್ಮ ಮಗು ಸತ್ತೋಯ್ತು ಅಂತ ಹೇಳಿದೆ? ಹೇಳು ಶಾಲು, ಯಾಕೆ ಹೇಳಿದೆ? ಆಗ ಬರ್ದೇ ಇರೋರು ಈಗ ಮಗುನ ಹುಡುಕ್ತಾ ಇದ್ದಾರಾ? ಈಗ ಇವ್ರ ಮನೆಯಲ್ಲೇ ನಾನು ಸಿಹಿ ಇದ್ದಾಳ? ಇಲ್ಲ, ಇವ್ರ ಜೊತೆ ಸಿಹಿ ಇರೋದಕ್ಕೆ ನಾನು ಬಿಡೋದಿಲ್ಲ. ಸಿಹಿ ಇವ್ರ ಜೊತೆ ಇರಬಾರ್ದು. ಹೇಳು ಶಾಲು, ನೀನು ತಪ್ಪು ಮಾಡ್ದೆ. ನೀನು ಮಾಡಿದ ಒಂದು ಮಿಸ್ಟೇಕಿಂದ, ಒಂದು ಸುಳ್ಳಿಂದ ನಮ್ಮ ಜೊತೆ ಬೆಳಿಬೇಕಾದ ಮಗು ಈಗ ಬಾಡಿಗೆ ತಾಯಿ ಜೊತೆ ಬೆಳೀತಾ ಇದೆ. ಈಗ ನಾವು ಆ ಡಾಕ್ಟರ್ ಅನಂತಲಕ್ಷ್ಮಿ ಹತ್ರ ಹೋಗಿ ಕೇಳ್ಕೊಳ್ಳೇಬೇಕು, ತಪ್ಪು ಒಪ್ಕೊಳ್ಳೇಬೇಕು. ಅವ್ರ ಕಾಲಿಗೆ ಬಿದ್ದಾದ್ರು ಸರಿ, ಆ ಬಾಡಿಗೆ ತಾಯಿ ಯಾರು, ಅವ್ರು ಎಲ್ಲಿದ್ದಾರೆ, ಇದನ್ನೆಲ್ಲ ತಿಳ್ಕೋಬೇಕು. ಆಮೇಲೆ ನಮ್ಮ ಮಗುನ ನಮ್ಮ ಹತ್ರ ಕರ್ಸ್ಕೋಬೇಕು. ನಮ್ಮ ಮಗು, ನಿನ್ನ ಮಗು ನಮಗೆ ಬೇಕು. ಈ ಜಗತ್ತಲ್ಲಿ ಆ ಬಾಡಿಗೆ ತಾಯಿ ಅದು ಎಲ್ಲೇ ಇದ್ರು ಸರಿ, ನಾನು ಹುಡುಕ್ತೀನಿ. ಯಾರು? ಒಂದು ನಿಮಿಷ ಬಂದೆ. ಶಾನು, ಈ ಸತ್ಯ ನಿಂದ ಮಧ್ಯೆ ಮಾತ್ರ ಇರಬೇಕು. ಬೇರೆಲ್ಲರೂ ಗೊತ್ತಾದ್ರೆ ನಮ್ಮ ಮಗಳು ನಮಗೆ ಸಿಗಲ್ಲ. ನೋಡು, ನಮ್ಮ ತಪ್ಪನ್ನು ತಿದ್ಕೊಳ್ಳೋಕೆ ಇದೊಂದು ಅವಕಾಶ ಅಂತ ತತ್ಕೊಳ್ಳೋಣ. ಹೊರಗಡೆ ಎಲ್ಲೂ ಹೇಳ್ಬಿಡ ಪ್ಲೀಸ್. ಡಾಕ್ಟರ್ ಅನಂತಲಕ್ಷ್ಮಿ ಅವ್ರದ್ದು ನಾನು ಮಾತಾಡ್ತೀನಿ. ಆದ್ರೆ ನಾನು ಇದನ್ನೆಲ್ಲ ಭಾರ್ಗವಿ ಅವ್ರ ಹತ್ರ ಹೇಳ್ಬಿಟ್ಟಿದ್ದೀನಲ್ಲ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಸೀತಾ, ಇಷ್ಟೊತ್ತಲ್ಲಿ? ಸಿಹಿಗೆ ನಾನು ಔಷಧಿ ಕೊಡಬೇಕಿತ್ತು. ಅದು ಮನೇಲೇ ಇದೆ, ನಾನು ಅವಳನ್ನ ಕರ್ಕೊಂಡು ಹೋಗ್ತೀನಿ. ಏನು ಔಷಧಿ ಸೀತಾ? ಪರವಾಗಿಲ್ಲ, ನಿಮಗೆ ತೊಂದರೆ ಕೊಡೋದು ನನಗೆ ಇಷ್ಟ ಇಲ್ಲ. ಇಟ್ಸ್ ಓಕೆ, ಬೆಳಗ್ಗೆ ನಾನೇ ಕರ್ಕೊಂಡು ಬರ್ತಾ ಇದ್ದೆ. ಈಗಷ್ಟೇ ಕರ್ಕೊಂಡು ಹೋಗ್ತೀನಿ. ನೆದ್ದೆಲಿ ಅವಳು ಏನೇನೋ ಮಾತಾಡ್ತಿರ್ತಾಳೆ. ನಾನು ಅವಳು ಕಣ್ಮುಂದೆ ಇಲ್ಲ ಅಂದರೆ ಅವಳು ಗಾಬರಿ ಪಟ್ಕೋತಾಳೆ. ಪ್ಲೀಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.